ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ದೇಶದ ವಿವಿಧ ರಾಜ್ಯಗಳ ಸಾರಿಗೆ ಸೇವೆಯಲ್ಲಿ ಚಿರಪರಿಚಿತರಾಗಿರುವ ಖಾಸಗಿ ಚಾಲುಕ್ಯ ಸಾರಿಗೆ ಸಂಸ್ಥೆಯ ಮಾಲೀಕ ಕೊಯಿಲಾಡಿಸ್ ಸುರೇಶ್ ನಾಯಕ್ ಹೋಟೆಲ್ ಉದ್ಯಮಕ್ಕೆ ಕಾಲಿಟ್ಟಿದ್ದು ಅವರ ಮೊದಲ ಪ್ರಯತ್ನವಾಗಿ ಗುರುವಾರ ಭಟ್ಕಳ ಬಸ್ ನಿಲ್ದಾಣದ ಪಕ್ಕದ ಸೀತಾರಾಮ ಸೌಧ ವಾಣಿಜ್ಯ ಸಂಕೀರ್ಣದಲ್ಲಿ ನೂತನ ಕಾಮಾಕ್ಷಿ ಡಿಲಕ್ಸ್ ಶುದ್ಧ ಸಸ್ಯಾಹಾರಿ ಉಡುಪಿ ಹೋಟೆಲ್ ಶುಭಾರಂಭಗೊಂಡಿದೆ. ಹೋಟೆಲ್ ಉದ್ಘಾಟಿಸಿದ ಭಟ್ಕಳ ಶ್ರೀ ನಾಗಯಕ್ಷಿ ಧರ್ಮ ಸಂಸ್ಥಾನದ ಮಾಲೀಕ ರಾಮದಾಸ್ ಪ್ರಭು, ಒಂದು ಕಾಲದಲ್ಲಿ ಅನಾಥವಾಗಿದ್ದ ಬಸ್ ನಿಲ್ದಾಣ ಪಕ್ಕದ ಈ ಜಾಗ ಇಂದ್ರಪ್ರಸ್ಥವಾಗಿ ಬದಲಾಗಿದೆ. ನೂರಾರು ಜನರಿಗೆ ಉದ್ಯೋಗ, ಅನ್ನವನ್ನ ನೀಡಿದೆ. ಮುಂದೆಯೂ ಬಡವರು, ನಿರ್ಗತಿಕರಿಗೆ ಸೇವೆ ವಿಸ್ತರಣೆಯಾಗಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಖರ್ಚು ಮಾಡುವ ಬುದ್ಧಿ ಬರುವುದಿಲ್ಲ. ಅದನ್ನ ಬ್ಯಾಂಕ್ ನಲ್ಲಿ ಡಬಲ್ ಮಾಡ್ಲಿಕ್ಕೆ ನೋಡ್ತಾರೆ ವಿನ, ಡಬಲ್ ಆದ್ಮೇಲೆ ಇವ್ರಿಗೆ ಅನ್ನ ತಿನ್ಬೇಡ ಅಂತ ಡಾಕ್ಟರ್ ಹೇಳ್ತಾರೆ. ಕಡೆಗೆ ಇದೇ ತಿನ್ನುವುದು, ಅವರು ದುಡ್ಡು ತಿನ್ನುವುದು, ಅವರಿಗೆ ಅನ್ನ ತಿನ್ಲಿಕ್ಕೆ ಆಗುದಿಲ್ಲ. ನಾವ್ ಹೇಳ್ತೇವೆ, ಎಲ್ಲೂ ಎಂತೊಂದು ಜಾಗದಲ್ಲಿ ನಾನು ಹೋದ್ರೆ ಹರಿಕತೆಯಲ್ಲಿ ಹೇಳ್ತಿದ್ದೇನೆ, ದುಡ್ಡು ಮಾಡ್ಬೇಕಂತ ಅನ್ನ ನೀರು ಬಿಡುದು, ದುಡ್ಡು ಒಟ್ಟಾದ್ಮೇಲೆ ಅನ್ನ ತಿನ್ಬೇಡ ಅಂತ ಡಾಕ್ಟರ್ ಹೇಳುದು. ಇವ್ರು ತಿನ್ನೋದೇನಾಯ್ತು? ಹಾಗಾಗಿ ಹಣ ಇರುವಾಗ ನಿರ್ಬಲರಿಗೆ ಸಹಾಯವಾಗು, ಅಧಿಕಾರ ಇದ್ದಾಗ ಅಧಿಕಾರದಿಂದ ಲೋಕ ಪ್ರಯೋಜನ ಮಾಡು. ಇವತ್ತು ಆ ವಿಠ್ಠಲ್ ನಾಯಕರಿಗೆ ಏನೋ ಒಂದು ಸಟ್ಟೆ ತಲೆಯಲ್ಲಿ ಹೋಯ್ತು, ಎಲ್ಲಾ ಜನರ ಸಹಕಾರ ಆಯ್ತು. ಇವತ್ತು ಭಟ್ಕಳವೇ ಹೀಟ್ ಮಾಡಿ ನೋಡುವಂತದ್ದಾಯ್ತು. ಭಟ್ಕಳ KSRTC ಬಸ್ ಸ್ಟ್ಯಾಂಡ್ ಇಲ್ಲ, ಇಲ್ಲಿ ಏನಿತ್ತು? ನೀವು ಹೀಗೆ ಆಲೋಚನೆ ಮಾಡಿ, ಹಿಂದಿನ ಪರಿಸ್ಥಿತಿ 3.5 ಮೀಟರ್ ಒಂದು ರೋಡ್ ನಲ್ಲಿ 1000 ಗಟ್ಟಲೆ ಗಾಡಿ ಓಡಾಡ್ತಿತ್ತು. ಈಗ ಈ ಸಂಸ್ಥೆಯನ್ನ ನೋಡಿದ್ರೆ ಇದು ಒಂದೇ ಅಂತ ಇಲ್ಲ, ಆ ಮೇಲೆ ಒಂದು ವುಡ್, ಬ್ರೌನ್ ವುಡ್, ಅದರ ಉದ್ಘಾಟನೆಗೂ ನನಗೆ ಕರೆದಿದ್ರು. ಇದು ಸೆಕೆಂಡ್. ಇವ್ರಿಗೆ ನನ್ನ ಗುರುತು ಹೇಗಾಯ್ತು, ಇವ್ರು ಹೇಗೆ ಹೇಳಿದ್ರು ಅಂತ ನನಗೆ ಆಶ್ಚರ್ಯ ಆಯ್ತು. ಆದ್ರೂ ಅವರು ಕರೆದಿದ್ದಾರೆ, ನಾವು ಹೋಗಿ ಅದನ್ನು ಉದ್ಘಾಟನೆ ಮಾಡಬೇಕು. ಒಂದೇ ಹೋಟೆಲ್ ಅಂತ ಹೇಳಲ್ಲ, ಬಾಕಿ ಇತರೆ ಉಂಟಲ್ಲ. ಮೇಲೆ ಒಂದು 100 ಜನರ ಫ್ಯಾಮಿಲಿ ಜೀವನ ಆಗ್ಲಿಲ್ವಾ? ನಾವು ಅಂತದನ್ನ ಮಾಡಬೇಕೆ ವಿನ ಇವತ್ತು ಬರೀ ದುಡ್ಡು ಒಟ್ಟು ಮಾಡಿ 1 ಕೋಟಿ ಬೆಂಜ್ ಕಾರ್ ನಲ್ಲಿ ತಿರುಗಿ ಏನ್ ಅರ್ಥ ಉಂಟು? 100 ಜನರಿಗೆ ಅನ್ನ ಹಾಕಿ ಅದರಿಂದ ನಿಮ್ಮ ಕುಲಗೋತ್ರ ಉದ್ಧಾರ ಆಗ್ತದೆ. ಆ ಕಾರ್ಯವನ್ನ ನಮ್ಮ ಇವತ್ತು ಇವರು ಮಾಡಿದ್ದಾರೆ, ಮತ್ತೆ ಈ ಸಂಸ್ಥೆಯಲ್ಲಿರುವ ಎಲ್ಲರೂ ಮಾಡಿದ್ದಾರೆ. ಹಾಗಾಗಿ ನಾನು ತುಂಬಾ ಹೃದಯದಿಂದ ನಿಮ್ಗೆ ನಾನು ಹೇಳುವಂತದ್ದು ಏನಂತ ಹೇಳಿದ್ರೆ, ಇಂಥ ಸಂಸ್ಥೆಗಳು ಈ ಜಾಗದಲ್ಲಿ ಆಗ್ಲಿ, ಮಾಡಿದವರಿಗೆ ಒಳ್ಳೆ ಒಂದು ಉದ್ಯೋಗ ಎಲ್ಲ ಆಗಿ ಮನಸ್ಸಿಗೆ ನೆಮ್ಮದಿ ಆಗ್ಲಿ. ಹೋಟೆಲ್ ಮಾಲೀಕ ಸುರೇಶ್ ನಾಯಕ್ ಮಾತನಾಡಿ, ಸಾರಿಗೆ ಉದ್ಯಮದಲ್ಲಿ ಅನುಭವ ಹೊಂದಿರುವ ನಾನು ಭಟ್ಕಳದಲ್ಲಿ ಹೋಟೆಲ್ ಆರಂಭಿಸಿರುವುದು ಭಟ್ಕಳದ ಜೊತೆಗಿನ ಋಣಾನುಬಂಧಕ್ಕೆ ಸಾಕ್ಷಿಯಾಗಿದೆ. ಮುಂದಿನ ದಿನಗಳಲ್ಲಿ ಉಡುಪಿ ಪ್ರದೇಶಗಳಲ್ಲಿ ಪ್ರಸಿದ್ಧಿ ಪಡೆದಿರುವ ತಿಂಡಿ ತಿನಿಸುಗಳನ್ನ ಭಟ್ಕಳ ಕಾಮಾಕ್ಷಿ ಡಿಲಕ್ಸ್ ಹೋಟೆಲ್ನಲ್ಲಿಯೂ ಪರಿಚಯಿಸುತ್ತೇವೆ. ಹೋಟೆಲ್ ಉದ್ಯಮ ಕೇವಲ ಹಣ ಗಳಿಕೆಯ ಉದ್ದೇಶವನ್ನ ಹೊಂದಿಲ್ಲ, ಜನಸೇವೆಯನ್ನೇ ಮುಖ್ಯ ಗುರಿಯನ್ನಾಗಿಸಿಕೊಂಡು ಎಲ್ಲಾ ವರ್ಗದ ಜನರ ಸಹಕಾರ ಪಡೆದು ಮುಂದುವರಿಯುತ್ತೇವೆ ಎಂದು ತಿಳಿಸಿದ್ರು. ಹೋಟೆಲ್ ಈ ತರ ಇಷ್ಟು ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ಬರುತ್ತೆ ಅಂತ ನಾನು ಕನಸುಕೊಂಡವಲ್ಲ. ಸಂಜೆ 6-6:30 ಗಂಟೆಗೆ ಹುಬ್ಬಳ್ಳಿಯಿಂದ ಭಟ್ಕಳಕ್ಕೆ ಬಂದಾಗ ನಮ್ಮ ಇಲ್ಲಿಯ ಬಸ್ ನೋಡಿಸ್ಕೊಳ್ಳೋ ಈಶ್ವರ ಒಂದು ಚಾ ಕೊಡ್ಸ ನನಗೆ ಅಂತ ಹೇಳಿದೆ. ಈಶ್ವರ ಆಚೆ ಈಚೆ ನೋಡಿ, ಸರ್ ಇಲ್ಲಿ ಹೋಟೆಲ್ ಇಲ್ಲ ಸರ್. ಅಷ್ಟೊತ್ತಿಗೆ ಇಲ್ಲೇ ಹೊರಗಿಂದ ಇದು ಹಿಂದಿನ ಬಂದಿದೆ ಯಾವ್ದಾದ್ರು ಕರಿಯೋರಿಗೆ, ಅಲ್ಲಿಂದ ಈ ಹೋಟೆಲ್ಗೆ ನನಗೆ ಹೋಟೆಲ್ ಉದ್ಯಮದ ಯಾವುದೇ ಅನುಭವ ಇಲ್ಲ. ನಾನು ಹೋಟೆಲ್ ಚಾ ಕೊಡ್ದೋದು ಬಿಟ್ರೆ ಯಾವ ಹೋಟೆಲ್ ನನಗೆ ಗೊತ್ತಿಲ್ಲ. ಸಾರಿಗೆ ಉದ್ಯಮದಲ್ಲಿ ಬಹಳಷ್ಟು ವರ್ಷದಿಂದ ಕೆಲಸ ಮಾಡಿದ್ದೆ, ಬಹಳಷ್ಟು ಸೇವೆ ಮಾಡಿದ್ದೆ. ಆದ್ರೆ ಋಣಾನುಬಂಧ ಏನಂದ್ರೆ ಭಟ್ಕಳಲ್ಲಿ ಹೋಟೆಲ್ ಮಾಡುವಂತ ಋಣ ನಮ್ಗಿತ್ತು. ಹೆಸರು ಕೂಡ ಹಾಗೆ, ಒಬ್ರು ಒಂದೊಂದು ಹೆಸರು ಹೇಳಿದ್ರು. ನಮ್ಗೆ ಇಲ್ಲಿ ಕಾಮಾಕ್ಷಿ ದೇವಸ್ಥಾನ ಇದೆ ಅಂತ ಗೊತ್ತಿಲ್ಲ, ನಮ್ದೇ ಕುಲದೇವ ಇಲ್ಲಿದೆ ಅಂತ ಗೊತ್ತಿಲ್ಲ. ನಾವು ಗೋವಾಕ್ ಹೋಗಿ ಯಾವುದೋ ಕಾರ್ಯಕ್ರಮಕ್ಕೆ ಗೋವಾಕ್ ಹೋದಾಗ ನಾವೊಂದು ರಾತ್ರಿ ಟ್ರೈನ್ ಲೇಟ್ ಆಗಿಲ್ಲ, ಟ್ರೈನ್ ಹೋಯ್ತು, ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ದೇವಸ್ಥಾನಕ್ಕೆ ಹೋಗೋ ಲೇಟ್ ಆಯ್ತು. ಹೋಗುವಾಗ ಎಲ್ಲ ಪಲ್ಲಕ್ಕೆಲ್ಲ ಹೊರಟಿದೆ. ಲಾಸ್ಟಿಗೆ ಕಾಮಾಕ್ಷಿ ದೇವರಿಗೆ ಹೂ ಹಾಕ್ಲಿಕ್ಕೆ ನಮ್ಮ ಹತ್ರ ಎಲ್ಲ ದೇವರಿಗೂ ಹೂ ತಗೊಂಡು ಹೋಗಿತ್ತು. ಕಾಮಾಕ್ಷಿ ದೇವರಿಗೆ ಹೂ ತಗೊಂಡು ಹೋಗುವಾಗ ನಾನು ಹೇಳಿದೆ, ಹೋಟ್ಲಿಗೆ ಹೂ ಸಿಕ್ಕಿತ್ತು, ಹೆಸರು ಸಿಕ್ಕಿತ್ತು, ಕಾಮಾಕ್ಷಿ ಅಂತ ಹೆಸರು. ಮತ್ತೆ ನೋಡುವಾಗ ಇಲ್ಲಿ ಕೂಡ ಕಾಮಾಕ್ಷಿ ದೇವಸ್ಥಾನ ಇದೆ. ಅಂದ್ರೆ ಎಲ್ಲವೂ ಕೂಡ ಒಂದು ಋಣ ಅಂತ ಹೇಳ್ಬೋದು. ಅಂತ ಒಂದು ವ್ಯವಸ್ಥೆ ಇವತ್ತು ಭಟ್ಕಳದಲ್ಲಿ ಮಾಡಿದೆ. ಬಹುಶಃ ಈ ಊರಿಗೆ ಬೇಕಾಗುವಂತ ಒಂದು ಶಾಖಾಹಾರಿ. ನಾನು ಉಡುಪಿಯಿಂದ ಹೊರಟಾಗ ನಾನು ಫಸ್ಟ್ ಆಲೋಚನೆ ಮಾಡಿ ಟೀ ಕುಡಿದು ಇಲ್ಲಿ, ಊಟ ಮಾಡುದು ಇಲ್ಲಿ ಅಂತ. ನಮ್ಗೆ ಪಟ್ಟೆ ಬರೋದ್ರಿಂದ ಕುಂದಾಪುರ ಪಾರಿಜಾತ ಇಲ್ಲ, ಕೋಟದ್ದು ಲತಾ ಹೋಟೆಲ್, ಅದರಂತೂ ಯಾವ ಹೋಟೆಲ್ ನಮ್ ಕಣ್ಣಿ ಕಾಣುದಿಲ್ಲ. ಕಾಣುವಂದ್ರೆ ತಿಂಡಿ ಒಳ್ಳೇದಿರ್ಬೋದು, ನಮ್ಗದು ಇದು ಉಡುಪಿಯ ಸ್ಟೈಲಲ್ಲಿ ಮಾಡುವಂತ ಹೋಟೆಲ್. ಇಲ್ಲಿ ಉಡುಪಿಯಲ್ಲಿ ಕೆಲವು ಖ್ಯಾತ ತಿಂಡಿಗಳಿದೆ, ಆ ತಿಂಡಿಗಳನ್ನ ಇಲ್ಲಿ ನಾವು ದಿನಗಳಲ್ಲಿ ಮಾಡ್ತೇವೆ. ಅಂತ ಒಂದು ಒಳ್ಳೆಯ ಒಂದು ಹೋಟೆಲ್ ಭಟ್ಕಳದ ಜನರಿಗೆ ಸಿಗಬೇಕು, ಇಲ್ಲಿಯ ಜನರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಖಾಲಿ ಇಲ್ಲಿ ದುಡ್ಡು ಮಾಡಬೇಕು ಅಂತ ಬಂದಿಲ್ಲ. ಆ ಋಣ ಏನಂದ್ರೆ, ಇಲ್ಲಿ ನಾನು ಭಟ್ಕಳದಿಂದ ಯಾವುದೇ ಖಾಸಗಿ ಬಸ್ ಇಲ್ಲದಾಗ ಭಟ್ಕಳ
ಭಟ್ಕಳದಿಂದ ಹುಬ್ಳಿಗೆ ನಾನು ಬಸ್ ಬಿಟ್ಟಿದ್ದೆ 2009ರಲ್ಲಿ. ಒಂದಷ್ಟು ತೊಂದರೆ ಆಗಿತ್ತು, ಒಂದಷ್ಟು ಗೊಂದಲ ಆಗಿದ್ದಾಗ ಆದ್ರೂ ಯಾವುದಕ್ಕೂ ನಾನು ತಲೆ ಕೆಡಿಸಿಕೊಳ್ಳದೆ ಎಲ್ಲರನ್ನ ಟೆಂಪೋದವರನ್ನ, ರಿಕ್ಷಾದವರನ್ನ ಅವರೆಲ್ಲ ವಿಶ್ವಾಸಕ್ಕೆ ತಗೊಂಡು ಆ ಬಸ್ ಅನ್ನ ಯಶಸ್ವಿಯಾಗಿ ನಾವು ಓಡಿಸಿ. ತುಂಬಾ ವಿರೋಧ ಬಂದಿತ್ತು, ಈಗ ಪ್ರೈವೇಟ್ ಬಸ್ ಇಲ್ಲ, ಭಟ್ಕಳದವರು ಮತ್ತೆ ಯಾತ್ರೆ ಇಲ್ಲ. ಆದ್ರೆ ನಾನು ಅವರೆಲ್ಲ ವಿಶ್ವಾಸ ಆ ಬಸ್ ಅನ್ನ ಯಶಸ್ವಿಯಾಗಿ ಮಾಡಿ. ಹೋಟೆಲ್ ಕೂಡ ಹಾಗೆ ಭಟ್ಕಳದ ಎಲ್ಲ ನಾಗರಿಕರಿದ್ದಾರೆ, ಬಂದು ನಮ್ಮ ಏನು ಇಲ್ಲಿಯ ಆತಿಥ್ಯವನ್ನ ಸ್ವೀಕಾರ ಮಾಡಬೇಕು ಮತ್ತು ನಮ್ಮೊಂದಿಗೆ ನೀವೆಲ್ಲ ಸೇರಿ ಕೈ ಜೋಡಿಸಬೇಕಂತ ಹೇಳ್ತಾ ಸುರೇಶ್ ಅವರ ಪತ್ನಿ ಪೂರ್ಣಿಮಾ ನಾಯಕ್ ಮಾತನಾಡಿ, ಹೋಟೆಲ್ ಉದ್ಯಮ ಪೂರ್ವ ನಿಯೋಜಿತವಲ್ಲ, ಇದು ಭಗವಂತನ ಪ್ರೇರಣೆಯಾಗಿದೆ. ಕಾಮಾಕ್ಷಿ ಡಿಲಕ್ಸ್ ಶುದ್ಧ ಸಸ್ಯಾಹಾರಿ ಹೋಟೆಲ್ ಬೇಡಿಕೆಯನ್ನ ಪೂರೈಸಲಿದೆ ಎಂದು ತಿಳಿಸಿದ್ರು. ಭಟ್ಕಳ ಜನರೊಟ್ಟಿಗೆ ಇನ್ನಷ್ಟು ಆತ್ಮೀಯವಾಗಿ ಬೆರೆತು ಒಂದಾಗುವಂತದ್ದು ಕೂಡ ನಮ್ಮ ಉದ್ದೇಶ ಇದೆ. ಆ ನಿಟ್ಟಿನಲ್ಲಿ ನಾವು 8ನೇ ತಾರೀಕಿನಿಂದ ನಿನ್ನೆವರೆಗೆ ಕೂಡ ಉಚಿತವಾಗಿ ಇಲ್ಲಿ ಬಂದಂತಹ ಭಟ್ಕಳದ ನಾಗರಿಕರಿಗೆಲ್ಲರಿಗೂ ಕೂಡ ಉಚಿತ ಸೇವೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿನ ಆತಿಥ್ಯದಲ್ಲಿ ಇಲ್ಲಿ ಸಿಗುವಂತಹ ಯಾವುದೇ ತಿಂಡಿ ಇರ್ಬೋದು, ಉಳಿದ ಯಾವುದೆಲ್ಲ ಖಾದ್ಯಗಳಿದೆ ಅದರ ಬಗ್ಗೆ ಯಾವುದೇ ನಿಮ್ಮ ಅಭಿಪ್ರಾಯ ಇದ್ರೂ ಕೂಡ ನಮ್ಮಲ್ಲಿ ಮುಕ್ತವಾಗಿ ಹೇಳ್ಬೋದು. ಒಳ್ಳೆಯ ರುಚಿಯಾದ ಆಹಾರವನ್ನ ಇಲ್ಲಿ ಅವರಿಗೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಈ ಸಂದರ್ಭದಲ್ಲಿ ಸೀತಾರಾಮ ಸೌಧ ಕಟ್ಟಡ ಮಾಲೀಕ ವಿಠಲ್ ನಾಯ್ಕ್, ಎಂಜಿಎಂ ಸಹಕಾರ ಪತ್ತಿನ ಸಂಘದ ಅಧ್ಯಕ್ಷ ಈರಪ್ಪ ಗರ್ಡಿಕರ್, ನಿಚ್ಚಲಮಕ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಅರುಣ್ ನಾಯ್ಕ್, ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಜಾಲಿ ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷ ಮಂಜಪ್ಪ ನಾಯ್ಕ್, ಮುಂಡಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಾಗಪ್ಪ ನಾಯ್ಕ್, ಪುರಸಭಾ ಉಪಾಧ್ಯಕ್ಷ ಅಲ್ತಾಫ್ ಕರೂರಿ, ಸದಸ್ಯ ಇಮ್ಶಾದ್, ಉದ್ಯಮಿಗಳಾದ ಮನೋಹರ್ ಮರಾಠೆ, ಶ್ರೀಕಾಂತ್ ಶೆಟ್ಟಿ, ಗುರುಪ್ರಸಾದ್ ಶೆಟ್ಟಿ, ಕಸ್ತೂರಿ ಶೆಣೈ, ಸುರೇಶ್ ನಾಯಕ್ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ಹೊನ್ನಾವರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ಡೆಬಾಳದಲ್ಲಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಯಕ್ಷಗಾನ ಉಳಿಸಿ ಬೆಳೆಸಿ ಎನ್ನುವ ಉದ್ದೇಶದಿಂದ ಅಭಿಯಾನ ಹಮ್ಮಿಕೊಂಡಿರುವ ಗಣಪತಿ ಹೆಗಡೆ ಹಂದಿಮೂಲೆ ಮತ್ತು ಪಿಕೆ ಹೆಗಡೆ ಹರಿಕೇರಿ ಬಳಗದವರು ಮೊಟ್ಟಮೊದಲ ಬಾರಿಗೆ ಪ್ರದರ್ಶನ ಏರ್ಪಡಿಸಿದ್ದರು. ಮಕ್ಕಳ ದಿನಾಚರಣೆ ಪ್ರಯುಕ್ತ ಮೊದಲ ಪ್ರಯೋಗವಾಗಿ ವಿದ್ಯಾರ್ಥಿಗಳಿಂದ ಧ್ರುವ ಚರಿತ್ರೆ ಎಂಬ ಯಕ್ಷಗಾನ ತಾಳಮದ್ದಳೆ ಪ್ರದರ್ಶನಗೊಂಡಿತು. ಭಾಗವತರಾಗಿ ಗಣಪತಿ ಹೆಗಡೆ ಹಂದಿಮುಲ್ಲೆ, ಮೃದಂಗ ಪಿಕೆ ಹೆಗಡೆ ಹರಿಕೇರಿ, ಚಂಡೆ ಕುಮಾರ್ ಮಯೂರ್ ಹೆಗಡೆ ಹರಿಕೇರಿ, ಮುಮ್ಮೇಳದಲ್ಲಿ ಧ್ರುವ ಕುಮಾರ್, ಗೌರೀಶ್ ತ್ರಯಂಬಕೇಶ್ವರ ಭಟ್, ಉತ್ತಾನುಪಾದ ಕುಮಾರ್ ಆದಿತ್ಯ ಸತೀಶ್ ನಾಯ್ಕ್, ಸುನೀತಿ ಕುಮಾರ್ ಸುಜನ್ ನಾರಾಯಣ್ ಭಟ್, ಸುರುಚಿ ಕುಮಾರ್ ಆದಿತ್ಯ ಉಮಾಮಹೇಶ್ವರ ಹೆಗಡೆ, ದೇವೇಂದ್ರ ಕುಮಾರಿ ಅಂಕಿತಾ ಗಣಪತಿ ಗೌಡ, ಬೃಹಸ್ಪತಿ ಕುಮಾರಿ ಕೃತಿಕಾ ಮಾರುಗೌಡ, ನಾರದ ಕುಮಾರ ಗಣಪತಿ ಶ್ರೀಪಾದ್ ನಾಯ್ಕ್, ವಿಷ್ಣು ಜಿಎನ್ ದೀಕ್ಷಿತ್ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರು. ಮುಖ್ಯ ಶಿಕ್ಷಕ ಜಿಎಸ್ ಹೆಗಡೆ ಮತ್ತು ಎಸ್ಡಿಎಂಸಿ ಅಧ್ಯಕ್ಷ ಗಣಪತಿ ನಾರಾಯಣ್ ಗೌಡ, ಶಿಕ್ಷಕ ವೃಂದದವರು ಸೇರಿ ಕಾರ್ಯಕ್ರಮ ಸಂಘಟಿಸಿದ್ದರು. ಪ್ರಜೆಗಳು ಸದ್ಗುಣ ಸಂಪನ್ನರಾಗಿ ನೆಮ್ಮದಿಯಿಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂತ ನೋಡಿದರೆ ಭೂಲೋಕದಲ್ಲಿ ಉತ್ತಾನಪಾದನ ಮಗನಾದ ಧ್ರುವಕುಮಾರನು ತಪಸ್ಸನ್ನು ಆಚರಿಸುತ್ತಿದ್ದಾನೆ. ಇವನ ತಪಸ್ಸನ್ನು ಕೇಳಿಸುವ ಬಗ್ಗೆ ಹೇಗೆ ಮಕ್ಕಳೇ ನಾಳಿನ ನಾಗರಿಕರು. ಅವರು ಚಿಕ್ಕವರಿದ್ದಾಗ ಆಟ ಪಾಠಗಳಲ್ಲಿ ಯಾವಾಗಲೂ ಉತ್ಸಾಹದಿಂದ ಪಾಲ್ಗೊಳ್ಳಬೇಕು. ಅದಕ್ಕಾಗಿ ಅವರಿಗೆ ಬೇಕಾದ ಸರ್ವಾಂಗೀಣ ವಿಕಾಸದ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಬೇಕೆಂದು ಹುಬ್ಬಳ್ಳಿಯ ಖ್ಯಾತ ಆಯುರ್ವೇದ ವೈದ್ಯ ಹಳ್ಳಿಕೇರಿ ಹೇಳಿದರು. ಗುರುವಾರ ಚೈತನ್ಯ ವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡಿದರು. ರಮೇಶ್ ಕುಲಕರ್ಣಿ ಜ್ಞಾನಭಾರತಿ ವಿದ್ಯಾಪೀಠ ಉಪಾಧ್ಯಕ್ಷರು ಅಧ್ಯಕ್ಷತೆಯನ್ನ ವಹಿಸಿದ್ದರು. ರಾಮಭದ್ರ ಖ್ಯಾತ ವ್ಯಾಪಾರಸ್ಥರು ಹುಬ್ಬಳ್ಳಿ ಹಾಗೂ ಬಾಗಲಕೋಟೆ ದಿಲೀಪ್ ಕುಲಕರ್ಣಿ ಸೇರಿ ವಿದ್ಯಾಲಯ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ವಿದ್ಯಾರ್ಥಿಗಳಿಗಾಗಿ ಕ್ರೀಡಾ ಚಟುವಟಿಕೆಗಳನ್ನ ನಡೆಸಲಾಯಿತು ಹಾಗೂ ಅನೇಕ ಸ್ಪರ್ಧೆಗಳನ್ನ ಏರ್ಪಡಿಸಲಾಯಿತು. ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.